ಹಲೋ ಡಿಯರ್ ಫ್ರೆಂಡ್ಸ್, ಯೂನಿವರ್ಸ್ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಆದ ಗಿಫ್ಟ್ ಕೊಟ್ಟಿದೆ. ಆ ಪವರ್ಫುಲ್ ಆದ ಗಿಫ್ಟ್ ನಾವೇನಾದರೂ ಯೂಸ್ ಮಾಡಿದ್ದೇ ಆದರೆ ನಮ್ಮ ಲೈಫ್ನಲ್ಲಿ ಎಲ್ಲವನ್ನ ಬಹಳ ಅಮೇಝಿಂಗ್ ಆಗಿ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಹಾಗಾದರೆ ಆ ಗಿಫ್ಟ್ ಆದರೂ ಯಾವುದು? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಹೌದು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ನಾವೇನಾದ್ರೂ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ದೆ ಆದ್ರೆ ಅಮೇಝಿಂಗ್ ರಿಸಲ್ಟ್ಸ್ನ ನಾವೇ ಕ್ರಿಯೇಟ್ ಮಾಡ್ಬೋದು. ಹಾಗಾದ್ರೆ ನಿಜಕ್ಕೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡೋ ಅಗತ್ಯ ಇದೆಯಾ? ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ಯಾವ ಟೈಮ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡ್ಲಿಕ್ಕೆ ಒಳ್ಳೇದು? ಅಂಡ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡಲು ನಾವು ಏನೆಲ್ಲ ಪ್ರಾಕ್ಟೀಸಸ್ ನ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಲೈಫ್ನಲ್ಲಿ ಮೇಜರ್ ಇನ್ಫ್ಲೂಯೆನ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ದಾಗಿರುತ್ತೆ ಅಂತ. ಸೊ 95% ಏನಿದೆ ನಮ್ಮ ಲೈಫ್ ರನ್ ಆಗ್ತಾ ಇರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ, ನಮ್ಮ ಸಬ್ಕಾನ್ಷಿಯಸ್ ಬಿಲೀಫಿಂದ. ಸೊ ಇನ್ನು 5% ಅಫ್ಕೋರ್ಸ್ ಲಾಜಿಕಲ್ ವರ್ಲ್ಡ್. ಈಗ ಸದ್ಯಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದೇ ಆದ್ರೆ, ಮಗು ಇದೆ ಅಂತ ತಿಳ್ಕೊಳ್ಳಿ. ಒಂದು 5th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತಹ ಮಗು ಇದೆ. ಆ ಮಗುವಿನ ಎದುರುಗಡೆ ಅವ್ರ ಅಪ್ಪ ಅಮ್ಮ ದುಡ್ಡಿನ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಲೈಕ್ ದುಡ್ಡಿಲ್ಲ, ಬಹಳ ಕಷ್ಟ ದುಡ್ಡು ಸಂಪಾದನೆ ಮಾಡೋದು, ಮತ್ತೆ ದುಡ್ಡಿನ ವಿಷಯಕ್ಕೆ ಅಪ್ಪ ಅಮ್ಮ ನಡುವೆ ಜಗಳ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಮಗು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಯಾಕೆ ನನ್ನ ಅಪ್ಪ ಅಮ್ಮ ಯಾಕೆ ಜಗಳ ಆಡ್ತಾ ಇದ್ದಾರೆ? ದುಡ್ಡಿಗೋಸ್ಕರ. ಯೂಶಲಿ ಮಕ್ಕಳಿಗೆ ಯಾವಾಗ್ಲೂ ಅಷ್ಟೇ ತಮ್ಮ ಅಪ್ಪ ಅಮ್ಮ ಹ್ಯಾಪಿಯಾಗಿರ್ಬೇಕು ಅಂತ ಬಯಸ್ತಾರೆ ಅವರು. ಸೊ ಯಾವಾಗ ಅಪ್ಪ ಅಮ್ಮ ಜಗಳ ಆಡ್ತಾರೆ, ದೇ ಗೆಟ್ ಡಿಸ್ಟರ್ಬ್ಡ್. ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಕಾರಣ ಹುಡುಕ್ತಾ ಹೋಗ್ತಾರೆ ಅವರು. ಸೊ ಏನ್ ಕಾರಣ ಇರುತ್ತೆ? ಮನಿ ವಿಷಯಕ್ಕೆ ಅವರು ಜಗಳ ಆಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಡನ್. ಪ್ರತಿ ಟೈಮ್ ಮನಿ ವಿಷಯ ಬಂದಾಗ ಮನೆಯಲ್ಲಿ ಜಗಳ ಆಗ್ತಾ ಇರತ್ತೆ. ಮಗು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಆ ಮಗು ಏನು ಹೇಳದೆ ಇದ್ರೂ ಕೂಡ ಆ ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಏನ್ ಫೀಡ್ ಆಗಿರುತ್ತೆ? ಮನಿ ಅಂತ ಅಂದ್ರೆ ಜಗಳ, ಮನಿ ಅಂತ ಅಂದ್ರೆ ಸ್ಟ್ರಗಲ್. ಅದೇ ಮಗು ದೊಡ್ಡವ್ರ ಆದ್ಮೇಲೆ, ಒಳ್ಳೆ ಎಜುಕೇಶನ್ ಎಲ್ಲ ಸಿಕ್ಕಿ ದೊಡ್ಡವ್ರ ಆದ್ಮೇಲೆ, ಒಂದು ಜಾಬ್ ತಗೊಂಡ ಆದ್ಮೇಲೂ ಕೂಡ ಅದರ ಮನಸ್ಸಿನಲ್ಲಿ ಏನಿದೆ? ಮನಿ ಅಂತ ಅಂದ್ರೆ ಜಗಳ, ಮನಿ ಅಂತ ಅಂದ್ರೆ ಸ್ಟ್ರಗಲ್. ಈಸಿಯಾಗಿ ಮನಿ ಬರಲ್ಲ ಅನ್ನುವ ಪ್ರೋಗ್ರಾಮಿಂಗ್ ಆ ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದೆ ಅಂತ ಅಂದ್ರೆ, ಆ ಮಗು ಆಯ್ತಾ ದೊಡ್ಡವ್ರ ಆದ್ಮೇಲೂ ಕೂಡ ತನ್ನ ಲೈಫ್ ನಲ್ಲಿ ಏನೇ ಅಟ್ರಾಕ್ಟ್ ಮಾಡಿದ್ರು ಕೂಡ ಸ್ಟ್ರಗಲ್ ಥ್ರೂ ಅಟ್ರಾಕ್ಟ್ ಮಾಡುತ್ತೆ. ಹೌದಾ? ಸೊ ನಮ್ ಎಲ್ಲರಲ್ಲೂ ಕೂಡ ಬರೀ ಇದು ಮನಿ ವಿಷಯಕ್ಕೆ ಮಾತ್ರ ಅಲ್ಲ, ಒಂದು ಎಕ್ಸಾಂಪಲ್ ಅಷ್ಟೇ. ಹೆಲ್ತ್ ಬಗ್ಗೆ ನೋಡಿದ್ರೆ, ಹೆಲ್ತ್ ಬಗ್ಗೆ ನಮ್ಮೆಲ್ಲರಲ್ಲೂ ಕೂಡ ತಮ್ಮದೇ ಆದಂತಹ ಪ್ರೋಗ್ರಾಮಿಂಗ್ ಇದೆ. ರಿಲೇಶನ್ಶಿಪ್ ವಿಷಯಕ್ಕೆ ಬಂದ್ರೆ, ಅಫ್ಕೋರ್ಸ್ ನಮ್ ಎಲ್ಲರಲ್ಲೂ ಕೂಡ ರಿಲೇಶನ್ಶಿಪ್ ಅಂತ ಅಂದ್ರೆ ಏನು, ಅದಕ್ಕೂ ತನ್ನದೇ ಆದಂತಹ ಬಿಲೀಫ್ ಸಿಸ್ಟಮ್ ಇದೆ. ಕರಿಯರ್ ವಿಷಯಕ್ಕೂ ಅಷ್ಟೇ, ಮನಿ ವಿಷಯಕ್ಕೂ ಅಷ್ಟೇ. ಓಕೆನಾ? ಸೊ ಕೆಲವೊಂದು ಪಾಸಿಟಿವ್ ಇರುತ್ತೆ, ಇನ್ನು ಕೆಲವೊಂದು ಏನಾಗಿರುತ್ತೆ ಅಂತ ಅಂದ್ರೆ ಅನ್ಕಾನ್ಶಿಯಸ್ಲಿ ನಾವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಪ್ರೋಗ್ರಾಮಿಂಗ್ ಅನ್ನ ನಮಗೆ ಗೊತ್ತೇ ಇಲ್ದಂಗೆ ನಾವು ತಗೊಂಡಿರ್ತೀವಿ ಅಥವಾ ಅಬ್ಸಾರ್ಬ್ ಮಾಡಿರ್ತೀವಿ. ಈ ನೆಗೆಟಿವ್ ಪ್ರೋಗ್ರಾಮಿಂಗ್ ಅನ್ನ ನೀವೇನಾದ್ರೂ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಬಹಳ ಈಸಿಯಾಗಿ ಮತ್ತೆ ಅಮೇಝಿಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂಡ್ ಸ್ಟ್ರಗಲ್ ಅನ್ನೋದು ನಿಮ್ಮನ್ನ ಈಗ ಬೆನ್ನು ಬಿಡದೆ ಕಾಡ್ತಾ ಇದ್ದಂತಹ ಸ್ಟ್ರಗಲ್ ಆರಾಮಾಗಿ ಮಾಯ ಆಗ್ತಾ ಹೋಗುತ್ತೆ. ಸೊ ಈಗ ನಿಮಗೆ ಅರ್ಥ ಆಗಿರಬಹುದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡುವ ಅಗತ್ಯ ಎಷ್ಟಿದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡಲು ಬೆಸ್ಟ್ ಟೈಮ್ ಯಾವುದು? ಜಸ್ಟ್ ನೀವೀಗ ಏನು ಬೆಳಗ್ಗೆ ಎದ್ದಿದಿರಲ್ಲ, ಅದು ಆ ಟೈಮ್ ಏನಿದೆ ಅದು ಬೆಸ್ಟ್ ಟೈಮ್. ಜೊತೆಗೆ ಇನ್ನೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅಂದ್ರೆ, ನೀವು ರಾತ್ರಿ ಮಲಗ್ತಿರಲ್ಲ, ರಾತ್ರಿ ಮಲಗುವ 20 ನಿಮಿಷದ ಹಿಂದಿನ ಟೈಮ್ ಏನಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು 10 o'clockಗೆ ಮಲಗ್ತೀರಾ ಅಂತ ಅಂದ್ರೆ 9:30 to 9:50 ಆಯ್ತಾ? ಈ 20 minutes ಏನಿದೆ, ಈ 20 minutes ಬೆಸ್ಟ್ ಟೈಮ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡಲು. ಸೊ ಯಾಕೆ ಇದನ್ನ ಆಕ್ಚುಲಿ ನೀವು ಮ್ಯಾಜಿಕ್ ಟೈಮ್ ಅಂತಾನೂ ಕರಿಬಹುದು. ಬಿಕಾಸ್ ಈ ಒಂದು ಟೈಮ್ ನಲ್ಲಿ ನೀವೇನಾದ್ರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜಸ್ಟ್ ನೀವು ನಿದ್ದೆಗೆ ಹೋಗುವ ಮುಂಚಿನ 20 ನಿಮಿಷ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡಿ ನೀವು ನಿದ್ದೆಗೆ ಹೋದ್ರಿ ಅಂತ ಅಂದ್ರೆ ಮ್ಯಾಜಿಕ್ ಅನ್ನ ಸೃಷ್ಟಿಸಬಹುದು. ಅಂಡ್ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯು ವಿಲ್ ಬಿ ದ CEO ಆಫ್ ಯುವರ್ ಲೈಫ್. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಅಂದ್ರೆ ಏನು? ಈಗ ಒಂದು ಸ್ಲೇಟ್ ಅಲ್ಲಿ ಏನೇನೋ ಬರ್ದಿರ್ತೀವಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಅಳಿಸಿ
ಹೊಸ ಪ್ರೋಗ್ರಾಮಿಂಗ್ ನಿಮ್ಮ ಲೈಫ್ಗೆ, ನಿಮ್ಮ ಹೆಲ್ತ್ ಇರಲಿ, ರಿಲೇಶನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಇವೆಲ್ಲದಕ್ಕೂ ಕೂಡ ಒಂದು ಗ್ರೋತ್ ಅಥವಾ ಒಂದು ಒಳ್ಳೇದು ಆಗ್ಲಿಕ್ಕೆ ನೀವು ಬರೆಯುವಂತಹ ಹೊಸ ಪ್ರೋಗ್ರಾಮಿಂಗ್ಗೆ, ಹೊಸ ಬಿಲೀಫ್ ಸಿಸ್ಟಮ್ಮೇ ನಿಮ್ಮ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮ್. ನಾವು ನಿದ್ದೆಗೆ ಹೋಗೋಗಿಂತ ಮುಂಚಿನ 20 ನಿಮಿಷ ಯಾಕೆ ಪವರ್ಫುಲ್? ನೀವು ಬ್ರೈನ್ ವೇವ್ಸ್ ಬಗ್ಗೆ ಕೇಳಿರ್ತೀರ. ಈಗ ನಾವು ಜಸ್ಟ್ ಬಿಫೋರ್ ಸ್ಲೀಪಿಂಗ್ ಏನಿರುತ್ತೆ, ಒಂದು 20 ನಿಮಿಷ ಟೈಮ್ ಏನಿರುತ್ತೆ, ಸ್ವಲ್ಪ ನಮಗೆ ಡ್ರೌಸಿ ಫೀಲ್ ಆಗ್ತಾ ಇರುತ್ತೆ, ಚೂರು ನಿದ್ದೆ, ಫುಲ್ ನಿದ್ದೆ ಬಂದಿರಲ್ಲ, ಚೂರು ನಿದ್ದೆ ಬರ್ತಾ ಇರುತ್ತೆ, ಅದು ಆಲ್ಫಾ ಬ್ರೈನ್ ವೇವ್ ಸ್ಟೇಟ್. ಈಗೇನು ನೀವು ರಿಲ್ಯಾಕ್ಸ್ಡ್ ಆಗಿ ನಿದ್ದೆಗೆ ಜಾರ್ತಿರಲ್ಲ, ಸೊ ಅದು ನಿಮ್ಮ ಥೀಟಾ ಬ್ರೈನ್ ವೇವ್ ಸ್ಟೇಟ್. ಸೊ ಇದಾದ್ಮೇಲೆ ನೀವು ಡೀಪ್ ಸ್ಲೀಪಲ್ಲಿ ಇರ್ತಿರಲ್ಲ, ಗಾಢ ನಿದ್ದೆ ಮಾಡ್ತಾ ಇರ್ತಿರಲ್ಲ, ಸೊ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡಿ ನೀವು ಮಲಗಿದಾಗ ಏನಾಗ, ಅಫ್ಕೋರ್ಸ್ ನೀವು ಆಲ್ಫಾದಿಂದ ಥೀಟಾದಿಂದ ಡೆಲ್ಟಾ ಸ್ಟೇಟಿಗೆ ಹೋಗ್ತೀರಾ. ಈ ಒಂದು ಬ್ರೈನ್ ವೇವ್ ಸ್ಟೇಟ್ ಅಲ್ಲಿ ಏನಿರುತ್ತೆ, ನೀವು ಎಷ್ಟು ಪಾಸಿಟಿವ್ ಪ್ರೋಗ್ರಾಮಿಂಗ್ ಕೊಟ್ಟಿರ್ತೀರಾ ಥ್ರೂ ಯುವರ್ ಆಫರ್ಮೇಷನ್ ಆರ್ ವಿಜುವಲೈಸೇಷನ್, ಅವು ಎಲ್ಲವೂ ಕೂಡ ಇಡೀ ರಾತ್ರಿ, ಆಯ್ತಾ, ನೀವು ಎಷ್ಟು ಅವರ್ ನಿದ್ದೆ ಮಾಡ್ತೀರಾ, ಇಡೀ ರಾತ್ರಿ ಅದು ರಿಪೀಟ್ ಆಗ್ತಾ ಇರುತ್ತೆ. ರಿಪೀಟ್ ಆಗಿ 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 ಏನಾಗುತ್ತೆ, ನಿಮ್ಮ ಬ್ರೈನ್ ಅಥವಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬೇಡದಿರುವಂಥ ಅಥವಾ ನಿಮಗೆ ಈಗ ಗ್ರೋತ್ಗೆ, ನಿಮ್ಮ ಲೈಫ್ನ ಖುಷಿಗೆ ಅಡ್ಡಿ ಆಗಿರುವಂತಹ ನಿಮ್ಮದೇ ಬಿಲೀಫ್ಸ್ ಏನಿರುತ್ತೆ, ನಿಮ್ಮದೇ ನೆಗೆಟಿವ್ ಬಿಲೀಫ್ಸ್ ಹೋಗಿ ಇರೇಸ್ ಆಗಿ ಪಾಸಿಟಿವ್ ಬಿಲೀಫ್ ಎಲ್ಲವೂ ಕೂಡ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇಡೀ ರಾತ್ರಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗ್ತಾ ಆಗ್ತಾ ಆಟೋ ಪೈಲಟ್ ಮೋಡ್ ಅಲ್ಲಿ, ಯಾಕಂದ್ರೆ ನಿಮ್ಮ ಇನ್ನರ್ ವರ್ಲ್ಡ್ ಚೇಂಜ್ ಆಗ್ತಾ ಇದ್ದಂಗೆ ಹೊರಗಡೆ ವರ್ಲ್ಡ್ ಚೇಂಜ್ ಆಗ್ತಾ ಇರುತ್ತೆ. ಒಳ್ಳೆ ಆಪರ್ಚುನಿಟಿ ಇರ್ಬೋದು, ಅಥವಾ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬರುವಂಥದ್ದಾಗಿರ್ಬೋದು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದಾಗಿರ್ಬೋದು, ಮತ್ತೆ ಮನಿ ಬಗ್ಗೆ ಇರಲಿ, ರಿಲೇಶನ್ಶಿಪ್ ಬಗ್ಗೆ ಇರಲಿ, ಕರಿಯರ್ ಬಗ್ಗೆ ಇರಲಿ, ನಿಮಗೆ ಬೇಡದೇ ಇರುವಂತ ಏನೆಲ್ಲ ನೀವು ಕೇಳಿದಿರಾ ಅವೆಲ್ಲವೂ ಕೂಡ ಇರೇಸ್ ಆಗ್ತಾ ಹೋಗುತ್ತೆ ವಿದೌಟ್ ಮಚ್ ಎಫರ್ಟ್. ಸೊ ಹಾಗಾದ್ರೆ ಈ 20 ನಿಮಿಷ ಏನಿರುತ್ತೆ, ಮಲಗುವ 20 ನಿಮಿಷ ಹಿಂದೆ, ಆಯ್ತಾ, ನೀವು ಏನು ಮಾಡ್ಬೋದು, ನೀವು ಅಫರ್ಮೇಷನ್ ಹೇಳ್ಬೋದು, ವಿಜುವಲೈಸ್ ಮಾಡಬಹುದು, ಅಥವಾ ಇನ್ನು ನಿಮಗೆ ನಿಮ್ಮನ್ನ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ಇಡ್ಲಿಕ್ಕೆ ನೀವು ಮೆಡಿಟೇಷನ್ ಮಾಡ್ಬೋದು. ಸೊ ಇವೆಲ್ಲ ನಾರ್ಮಲ್ ವಿಷಯ. ನಾವು ಮಲಗೋ ಮುಂಚೆ ಸ್ಕ್ರೋಲ್ ಮಾಡಬಾರ್ದು. ಒಂದು 20 ನಿಮಿಷದ ಹಿಂದೆ ಸ್ಕ್ರೋಲ್ ಮಾಡದೆ ನಾವು ಈ ರೀತಿ ಮೈಂಡ್ಫುಲ್ನೆಸ್ ಇರಲಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಇರಲಿ, ಅಥವಾ ನಮ್ಮ ಗೋಲ್ಸ್ ಬಗ್ಗೆ ಥಿಂಕ್ ಮಾಡಬೇಕು, ಅದಕ್ಕೆ ಎನರ್ಜಿ ಕೊಡಬೇಕು ಅನ್ನೋ ಒಂದು ವಿಷಯ ಎಲ್ಲರಿಗೂ ಗೊತ್ತು. 90% ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಬಟ್ ನಾವು ಎಷ್ಟು ಜನ ಇದನ್ನ ಪ್ರಾಕ್ಟೀಸ್ ಮಾಡ್ತೀವಿ? ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಇವೆಲ್ಲ ಏನಿರುತ್ತೆ, ಈ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಇರ್ಬೋದು, ಈ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಆಫರ್ಮೇಷನ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಇವೆಲ್ಲ ನಾವು ಬೆಳೀತಾ ಬೆಳೀತಾ ಕಲ್ತ್ಕೊಂಡ್ ಬಂದಿರೋದಲ್ಲ, ಈಗ ಕಲಿತಾ ಇರೋದು. ಸೊ ಈಗ ಕಲಿತಾ ಇದೀವಿ ಅಂತ ಅಂದ್ರೆ ನಾವು ಎಷ್ಟು ಅದನ್ನ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ, ಅಷ್ಟು ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ಯಾಕೆ ನಾವು ಕನ್ಸಿಸ್ಟೆಂಟ್ ಆಗಿ ಇರಲ್ಲ? ಮೇಜರ್ ರೀಸನ್ ಏನು ಅಂತ ಅಂದ್ರೆ ನಮ್ದೊಂದು ಪ್ಯಾಟರ್ನ್ ಬಿಲ್ಡ್ ಆಗಿರುತ್ತೆ. ಓಕೆನಾ, ನಾವು ಮೋಸ್ಟ್ ಆಫ್ ದ ಟೈಮ್ ಆ ನೆಗೆಟಿವ್ ಬಿಲೀಫ್ಸ್ ಅಲ್ಲೇ ಬಹಳ ಕಂಫರ್ಟೇಬಲ್ ಆಗಿರ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಪ್ಯಾಟರ್ನ್ ಬಿಟ್ಟು ಅನ್ಕಂಫರ್ಟೇಬಲ್ ಫೀಲ್ ಆಗ್ಲಿಕ್ಕೆ ನಮ್ಮ ಬ್ರೈನ್ ಕೂಡ ರೆಡಿ ಇರಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ, ಒಂದೊಂದಿನ ಅಫ್ಕೋರ್ಸ್ ನೀವು ಇವೆಲ್ಲ ಮಾಡ್ತಾ ಇರ್ತೀರಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲಿಕ್ಕೆ ಕೊಡಲ್ಲ ನಿಮ್ಗೆ. ಇಲ್ಲ ತುಂಬಾ ಸುಸ್ತಾಗಿದೆ, ಮಲ್ಕೋಬೇಡ, ಇಲ್ಲ ಒಂದ್ ಸ್ವಲ್ಪ ಸ್ಕ್ರೋಲ್ ಮಾಡೋಣ, ಏನಾಗಲ್ಲ. ಈ ರೀತಿ ನೆಪ ನಿಮ್ಮ ಬ್ರೈನ್ ಕೊಟ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡುವಂಥದ್ದನ್ನ ಸೊ ಏನ್ ಮಾಡುತ್ತೆ, ಡಿಲೇ ಮಾಡ್ತಾ ಹೋಗುತ್ತೆ. ಆಲ್ಸೋ ನಿಮ್ಗೆ ಆ ಪ್ಯಾಟರ್ನ್ ನಿಂದ ಹೊರಗೆ ಬರ್ಲಿಕ್ಕೆ ಬಿಡ್ತಾ ಇರಲ್ಲ. ಈಗ ನೀವೇನಾದ್ರೂ ನಿಮ್ಮ ಲೈಫ್ ನ ಚಾರ್ಜ್ ತಗೊಂಡ್ರಿ ಅಂತ ಅಂದ್ರೆ, ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ನಿಮ್ಮ ಲೈಫ್ ನಲ್ಲಿ ಅಮೇಝಿಂಗ್ ರಿಸಲ್ಟ್ಸ್ ನ ಸೃಷ್ಟಿಸಬಹುದು. ರೈಟ್, ನಾವು ನಿಮ್ಮ ಲೈಫ್ ನ ಈ ಪ್ಯಾಟರ್ನ್ ಏನಿದೆ, ಆ ಪ್ಯಾಟರ್ನ್ ನ ಬ್ರೇಕ್ ಮಾಡ್ಲಿಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ನಿಮ್ಮ ಸ್ಟ್ರಗಲ್ ಸೈಕಲ್ ಅಥವಾ ನಿಮ್ಮ ಲೈಫ್ ನಲ್ಲಿ ಆ ಅನ್ಹ್ಯಾಪಿನೆಸ್ಗೆ ಸೊ ಫುಲ್ ಸ್ಟಾಪ್ ಇಡಲು ರೆಡಿ ಇದ್ದೀರಾ? ಸೊ ಅಂಡ್ ಆಲ್ಸೋ ಏನಂತ ಅಂದ್ರೆ, ಈ ಕನ್ಸಿಸ್ಟೆನ್ಸಿ, ಈ ಪ್ರಾಕ್ಟೀಸಸ್ ಏನಿರುತ್ತೆ, ಇದಕ್ಕೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಲು ನೀವೆಲ್ಲ ರೆಡಿ ಇದ್ದೀರಾ? ಹಾಗಾದ್ರೆ ಐ ಹ್ಯಾವ್ ಅ ಬ್ಯೂಟಿಫುಲ್ ಕೋರ್ಸ್ ಡಿಸೈನ್ಡ್ ಫಾರ್ ಯು. DDM, ಡೈಲಿ ಡೋಸ್ ಆಫ್ ಮ್ಯಾಜಿಕ್. ಇದು 30 ದಿನಗಳ ಇಂಟೆನ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಕ್ಲಾಸ್ ಆಗಿರುತ್ತೆ. ಇದು ಆನ್ಲೈನ್ ಸೆಷನ್ ಆಗಿರುತ್ತೆ, ಝೂಮ್ ಆಪ್ ಥ್ರೂ ನಡೆಸುವಂತಹ ಸೆಷನ್. ಇದೇ ಸೋಮವಾರ 15th ಸೆಪ್ಟೆಂಬರ್ ಇಂದ 30 ದಿನಗಳ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್
DDM ಕ್ಲಾಸ್, ಡೈಲಿ ಡೋಸ್ ಆಫ್ ಮ್ಯಾಜಿಕ್ ಕ್ಲಾಸ್ ನಡೀತಾ ಇದೆ. DDM ಕ್ಲಾಸ್ ಅಲ್ಲಿ ಏನೆಲ್ಲ ಇರುತ್ತೆ? ಅಫ್ಕೋರ್ಸ್ ಇದು ರಾತ್ರಿ ಆಯ್ತಾ, ಈವ್ನಿಂಗ್ 9:30 to 9:50 20 ಮಿನಿಟ್ಸ್ನ ಕ್ಲಾಸ್ ಆಗಿರುತ್ತೆ. ಡೈಲಿ ಫಾರ್ 30 ಡೇಸ್. ಇದು ಸೆಪ್ಟೆಂಬರ್ 15ರಿಂದ ಸ್ಟಾರ್ಟ್ ಆಗುತ್ತೆ, ಅಕ್ಟೋಬರ್ 14 ತನಕ ಇರುತ್ತೆ. ಸೊ ಈ ಕ್ಲಾಸಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗ್ತಾ ಇರುತ್ತೆ ಇನ್ ಅ ಸೈಂಟಿಫಿಕ್ ವೇ. ಜೊತೆಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಕೂಡ ಇರುತ್ತೆ. ಒಟ್ಟಾರೆ ಈ ಒಂದು ಸೆಷನ್ ಏನಿದೆ, ಇಟ್ ಟಾರ್ಗೆಟ್ಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಆ ಪ್ಯಾಟರ್ನ್ ಬ್ರೇಕ್ ಮಾಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡಿ ಅಮೇಝಿಂಗ್ ರಿಸಲ್ಟ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಖಂಡಿತವಾಗಿಯೂ ನೀವು ಈ ಕ್ಲಾಸ್ನ ಜಾಯ್ನ್ ಆಗ್ಬೋದು. ಆ್ಯಂಡ್ ಈ ಕ್ಲಾಸ್ ಏನಿದೆ, ಸೊ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, ಆದರೆ ಸಂಡೇ ಆಯ್ತಾ ಸೆಪ್ಟೆಂಬರ್ 14th ಈವ್ನಿಂಗ್ ಒಳಗಡೆ ಜಾಯ್ನ್ ಆಗಿ. ಯಾಕೆ ಅಂತ ಅಂದರೆ ಸೆಪ್ಟೆಂಬರ್ 14th ಈ ಸಂಡೇ ಏನಿದೆ, ಒಂದು ಇಂಟ್ರೊಡಕ್ಟರಿ ಸೆಷನ್ ಇರುತ್ತೆ 8 o'clock ಇಂದ. ಅಷ್ಟರ ಒಳಗಡೆ ಜಾಯ್ನ್ ಆಗಿ. ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಮೀಟ್ ಯು ಆಲ್ ಇನ್ ದ ವೆಬಿನಾರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.